ಲೋಕಾಯುಕ್ತ ಅಂತ ದಣ ನಾವೆಲ್ಲ ನೋಡ್ದಂಗೆ ಚಿಕ್ಕ ವಯಸ್ಸಿಂದ ನಾವೆಲ್ಲ ಚಿಕ್ಕ ಹುಡುಗರು, ಅವಾಗ ಸಂತೋಷ್ ಹೆಗ್ಡೆ ಅವ್ರು ನೋಡಿದೀವಿ ನಾವು. ಲೋಕಾಯುಕ್ತ ಯಾವ ರೀತಿ ಸಂತೋಷ್ ಹೆಗ್ಡೆ ಅವ್ರ ಅಂಡರ್ ನಡೀತಾ ಇತ್ತು ಅಂತಕ್ಕಂಥದ್ದು, ಭ್ರಷ್ಟಾಚಾರ ಅಂತಕ್ಕಂಥದ್ದು ತಾಲೂಕು ಕಚೇರಿಗಳಲ್ಲಿ ನೇರವಾಗಿ ಬಂದು ರೈಡ್ ಮಾಡೋರು, ಎದುರವರು ಒಂದು ಕಾಲ ಇತ್ತು, ಲೋಕಾಯುಕ್ತಕ್ಕೆ ಗೌರವ ಇತ್ತು. ಇದೇ ಇಂದಿನ ಮುಖ್ಯಮಂತ್ರಿಗಳು 2016ರಲ್ಲಿ ಲೋಕಾಯುಕ್ತಗೆ ಒಂದು ರೀತಿ ಈ ಹಾವಿಗೆ ಹಲ್ ಕಿತ್ತರೆ ಯಾಗಾಗ್ತದೆ ಆ ರೀತಿ ಹಲ್ ಕಿತ್ತಾಕಿದ್ರು, ಲೋಕಾಯುಕ್ತ ಕಿತ್ತಾಕಿದ್ರು, ACBನ ಇಂಟ್ರೊಡ್ಯೂಸ್ ಮಾಡಿದ್ರು. ಕಾರಣ ಅದಕ್ಕೆ ಅವ್ರ ಮೇಲೆ ಬಂದಂತ ಆರೋಪದಿಂದ ಮುಕ್ತರಾಗಬೇಕು ಅಂತ ಮಾಡಿದ್ರು. ಆದ್ರೆ ಅದೇ ಲೋಕಾಯುಕ್ತ ಮೂಲಕ ಇವತ್ತು ರಕ್ಷಣೆ ಪಡ್ಕೊಳ್ತಾ ಇದ್ದಾರೆ ಪಾಪ. ನೀವೇ ಹೇಳಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳೇ A1 ಆದ್ಮೇಲೆ, ಅವ್ರ ಮನೆಯವರು A2 ಆದ್ಮೇಲೆ, ಅವ್ರ ಬಾಮೈದ A3 ಆಗಿ, ಅವ್ರು ಯಾರೋ ಲ್ಯಾಂಡ್ ಲಾರ್ಡ್ ದೇವರಾಜ್ A4 ಆದ್ಮೇಲೆ ಅವ್ರನ್ನೇ ಇಷ್ಟು ಸುಲಭ ಕೈ ಬಿಟ್ಟ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಸರ್. ಈಗ ಸಿದ್ದರಾಮಯ್ಯ ಕ್ಲೀನ್ ಶೀಟ್ ಸಿಕ್ಕಿದ ಹಿನ್ನೆಲೆಯಲ್ಲಿ ಈಗ ನಿಮ್ದು ತೋಟ ಬಿಡದಿ ತೋಟದ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಏನು ಹೊಸದೇನಲ್ಲ, ಬಹುಶಃ 2013ರಲ್ಲಿ ಪ್ರಾರಂಭ ಮಾಡಿದ್ರು. ಇಲ್ಲಿವರೆಗೂ 10 ವರ್ಷದಿಂದ ನಿರಂತರವಾಗಿ ತನಿಖೆ, ಹಲವಾರು ಸರ್ಕಾರಗಳು ಬಂತು, ಈ ವಿಚಾರ ಬರ್ತಾನೆ ಇದೆ, ಪ್ರತಿನಿತ್ಯ ಬರ್ತಾನೆ ಇದೆ ನಮ್ಮ ಕಣ್ಣು ಮುಂದೆ. ಈಗಲೂ ನಾನು ಓಪನ್ ಆಗಿ ಹೇಳ್ತೇನೆ, ಯಾಕೆಂದರೆ ಇದೇ ಮೈಸೂರಿನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿದ್ರು. ಸನ್ಮಾನ್ಯ ಕುಮಾರಣ್ಣ ಅವರು ವೃತ್ತಿ ಜೀವನ ಪ್ರಾರಂಭ ಮಾಡಿದ್ರು ಕಾಲೇಜ್ ಆದ ನಂತರ. 85ನೇ ಇಸ್ವಿನಲ್ಲಿ ರಾಮನಗರ ಜಿಲ್ಲೆನಲ್ಲಿ ಬಿಡದಿಯ ಕೇತಗನಹಳ್ಳಿ ತೋಟ ಖರೀದಿ ಮಾಡಿದ್ರು. ಆಮೇಲೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು ಒಂದೇ ಜಮೀನು, ಅದೊಂದೇ ತೋಟ. ಅಲ್ಲಿ ನಾವು ಯಾವುದು ಕಮರ್ಷಿಯಲ್ ಕಟ್ಟಡ ಕಟ್ಟಿ ಯಾವುದು ಬಾಡಿಗೆ ತಗೋತಾ ಇಲ್ಲ. ಕೃಷಿ ಮಾಡ್ತಾ ಇದ್ದಾರೆ, ಕೃಷಿಗರಾಗಿ ಬದುಕಬೇಕು ಅಂತ ಆಸೆ ಪಟ್ಟಿದ್ದಾರೆ. ನನಗೂ ಬುದ್ಧಿವಾದ ಹೇಳಿದ್ದಾರೆ, ಬುದ್ಧಿವಾದ ಅಂದ್ರೆ ಕಿವಿ ಮಾತು ಹೇಳಿದ್ದಾರೆ. ಮುಂದೆ ಎಂದೂ ಕೂಡ ಇದು ನೀವು ಕೃಷಿಕರಾಗೆ ಬದುಕಬೇಕಪ್ಪ ಈ ತೋಟದಲ್ಲಿ ಅಂತ ನಾವು ಯಾರಿಗೋ ಮೋಸ ಮಾಡಿ ಅಥವಾ ಯಾವುದೋ ಕಳ್ದುಡ್ಡು ಸಂಪಾದನೆ ಮಾಡಿ ತಗೊಂಡಿರ್ತಕ್ಕಂಥ ತೋಟ ಅಲ್ಲ, ಯಾರಿಗೋ ಮೋಸ ಮಾಡಿ ತಗೊಂಡಿರ್ತಕ್ಕಂಥದ್ದಲ್ಲ. ಈ ರೀತಿ ಹಲವಾರು ಸರ್ಕಾರಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಅವ್ರನ್ನ ಎದುರಿಸಕ್ಕಾಗ್ದಿರಾ ವೈಯಕ್ತಿಕವಾಗಿ ಅವರ ವರ್ಚಸ್ಗೆ ತಕ್ಕೆ ತಗೊಂಡು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾನೇ ಇದೆ ನಿರಂತರವಾಗಿ. ಮಾಡ್ಲಿ, ಅದೇನೇನ್ ಮಾಡ್ತಾರೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.